ಕ್ಯಾಂಪರ್ ವ್ಯಾನ್ ಒಂದು ಓಡಾಡೋ ಮನೆ ಅಂತ ಯಾವಾಗಲೂ ನಾನು ಹೇಳ್ತಾ ಇರ್ತೀನಿ. ಮನೇಲಿರುವಂಥ ಎಲ್ಲ ಬೇಸಿಕ್ ಫೆಸಿಲಿಟಿನ ಅದ್ರಲ್ಲಿ ಹಾಕಿರ್ತೀವಿ. ಬಟ್ ಇದರಲ್ಲಿ ಏನು ಸ್ಪೆಷಾಲಿಟಿ ಆಗುತ್ತೆ ಅಂತ ಹೇಳಿದ್ರೆ, ಯಾವಾಗಲೂ ಎಲ್ಲ ಕ್ಯಾಂಪರ್ ವ್ಯಾನು ಒಂದೇ ಥರ ಬರೋದಿಲ್ಲ. ಯಾಕಂದರೆ ಅವ್ರವ್ರ ನೀಡ್ಸ್ ಪ್ರಕಾರದಲ್ಲಿ ಅವ್ರವ್ರ ಅವಶ್ಯಕತೆ ತಕ್ಕ ಹಾಗೆ ಅವ್ರು ಯಾವ ಕಾರನ್ನು ಚೂಸ್ ಮಾಡ್ತಾರೆ, ಎಷ್ಟು ಬಜೆಟ್ ಮೇಲೆಲ್ಲ ಅದು ಡಿಫ್ರೆಂಟ್ ಆಗ್ತಾ ಬರುತ್ತೆ. ಮತ್ತು ಅವ್ರ ಐಡಿಯಾಗಳು ಅವ್ರು ಹಾಕಿ ಸ್ವಂತ DIY ಥರ ಮಾಡಿದ್ರೆ ಇಲ್ಲಿ ಹೇಳಿ ಮಾಡಿಸಿದ್ರು ಕೂಡ ಸೊ ಹೇಗೆ ಅಂತೇಳಿದ್ರೆ ಒಂದೇ ಥರ ಬರೋದಿಲ್ಲ, ಬೇರೆ ಅದರಲ್ಲೇ ಒಂದೊಂಥರ ಯೂನಿಕ್ನೆಸ್ ಬರುತ್ತೆ. ಸೊ ಅದೇ ಸ್ಪೆಷಾಲಿಟಿ. ಸೊ ಅದೇ ಥರ ಈಗ ಒಂದು ಕಾರನ್ನು ನಾವು ರಿವ್ಯೂ ಥರ ಮಾಡ್ತಾಯಿದ್ದೀವಿ, ನಿಮಗೆ ಟೂರ್ ತೋರ್ಸೋಣ ಬನ್ನಿ. ಸೊ ನಮ್ಮ ಸ್ನೇಹಿತರು ಇವ್ರದ್ದು ಕ್ಯಾಂಪರ್ ವ್ಯಾನ್ ಇದೆ, ಇವ್ರ ಜೊತೆ ಡೇ ಔಟಿಂಗ್ ಮಾಡಿದ್ದೀನಿ. ಇದರಿಂದ ಮುಂಚೆ ನಾನು ವಿಡಿಯೋ ಹಾಕಿರ್ತೀನಿ, ಅದನ್ನು ನೋಡಿ ಇಲ್ಲ ಲಿಂಕ್ ಕೊಡ್ತೀನಿ, ಅದ್ರಲ್ಲಿ ನೋಡ್ಬೋದು ನೀವು. ಇವ್ರ ಜೊತೆ ನಾವು ಇನ್ಸ್ಟಾಗ್ರಾಮಲ್ಲಿ ಇಬ್ಬರು ಕನೆಕ್ಟ್ ಮಾಡಿಕೊಂಡು ನಾವಿಬ್ಬರು ಒಂದು ಡೇ ಕ್ಯಾಂಪಿಂಗ್ ಮಾಡಿದ್ದೀವಿ. ಸೊ ಅದೇ ಕಾರಿದು. ಸೊ ಇವ್ರದ್ದು ಕಾರನ್ನು ಇವರೇ ಸ್ವತಃ, ನಾನು ನನ್ನ ಕಾರನ್ನು ಹೇಗೆ ಕ್ಯಾಂಪರ್ ವ್ಯಾನಾಗಿ ಕನ್ವರ್ಟ್ ಮಾಡ್ಕೊಂಡಿದ್ದೀನಿ ಅದೇ ರೀತಿ ಇವ್ರ ಕಾರನ್ನು ಎಲ್ಲ ಪ್ರತಿಯೊಂದು ಇರೋವಂಥದ್ದೆಲ್ಲ ಇವರೇ ಮಾಡಿರೋವಂಥದ್ದು. ಸೊ ಅವ್ರ ಬಾಯಲ್ಲೇ ಕೇಳೋಣ ಏನಕ್ಕೆಲ್ಲ ಇಲ್ಲ ಹೇಗೆ ಮಾಡಿದ್ದಾರೆ, ಏನೆಲ್ಲ ಕಾನ್ಸೆಪ್ಟ್ ಇಟ್ಕೊಂಡು ಏನು ಐಡಿಯಾ ಇಟ್ಕೊಂಡು ಮಾಡಿದ್ರು ಅಂತ ತಿಳ್ಕೊಳ್ಳೋಣ, ಮತ್ತು ಇದ್ರದ್ದು ಬಜೆಟ್ ಏನಾಯಿತು ಅಂತ ಕೂಡ ತಿಳ್ಕೊಳ್ಳೋಣ. ಸೊ ನಂದಕ್ಕಿಂತ ಇದು ಏನು ಸೆಪ್ರೇಟಾಗಿ ಬರುತ್ತೆ ಅನ್ನೋದು ಕೂಡ ತಿಳ್ಕೊಳ್ಳೋಕೆ ಸಿಗುತ್ತೆ. ಸೊ ಮೊದಲಿಗೆ ಅವ್ರನ್ನ ಇಂಟ್ರಡ್ಯೂಸ್ ಮಾಡ್ಸೋಣ. ಸರ್, ವೆಲ್ಕಮ್ ಟು ಮೈ ಚಾನಲ್. ಸೊ ಇವ್ರ ಹೆಸರು ದಿನೇಶ್ ಅಂತ ಹೇಳಿ. ಸೊ ಇವರು ಬೇಸಿಕಲಿ ಇವರು ರಾಜಸ್ಥಾನಿಂದ ಇಲ್ಲಿ ಕೆಲಸ ಮಾಡ್ಕೊಂಡಿದ್ದಾರೆ. ಬಟ್ ತುಂಬ ಫ್ರೆಂಡ್ಲಿ ಗೈ, ಸುಮ್ಮನೆ ಆನ್ ಕ್ಯಾಮ್ರಾ ಅಂತ ಹೇಳ್ತಿಲ್ಲ, ಯಾಕಂದರೆ ನಾವು ತುಂಬ ಇನ್ಸ್ಟಾಗ್ರಾಮೆಲ್ಲ ಕನೆಕ್ಟ್ ಮಾಡಿ ಜೊತೆಗೆ ನಾವು ಇವಾಗ ಕ್ಯಾಂಪಿಂಗ್ ಮಾಡಿದ್ದೀವಿ ಅಂತಂದರೆ ಇನ್ನೂ ತುಂಬ ವೀಡಿಯೋಗಳು ಸಿಗುತ್ತೆ. ನಾವಿಬ್ಬರು ಜೊತೆಲಿ ಕ್ಯಾಂಪ್ ಮಾಡ್ತಾ ಇರೋದು, ಅದರಲ್ಲಿ ತಿಳ್ಕೊಳ್ಳಿ. ತುಂಬ ಸ್ವೀಟ್ ಗಾಯ್, ಒಳ್ಳೆ ವ್ಯಕ್ತಿ. ಸೊ ಓಕೆ, ಅದಾ ಪಾರ್ಟ್. ಇವತ್ತು ನಾವು ರಿವ್ಯೂ ವಿಡಿಯೋ ಮಾಡ್ತಾಯಿದ್ದೀವಿ. ಸೊ ಇವ್ರ ಕಾರು ಯಾವುದು ಮತ್ತು ಏನೆಲ್ಲ ಯೂನಿಕ್ ಇದೆ ಅಂತ ಹೇಳಿ ತಿಳ್ಕೊಳ್ಳೋಣ ಫಸ್ಟ್. ಬಟ್ ಅವ್ರನ್ನ ಕೇಳೋಣ, भाई आप क्यों कैंपर वैन चूज किए, क्यों ये कॉन्सेप्ट? Yeah, this one actually I didn't have in mind. I used to ride my bike and used to carry some small stuffs. So later on, after buying the car, I literally needed things to carry in my car and prepare wherever I want. So used to go for longer distance, and then I didn't have the right place to eat, where to eat and what to eat. That's why I started after Corona. I started to carry so many things in my car. So that's actually served my all the purpose. So I made the kitchen. Initially I made the kitchen, and then later on I decided to let's sleep in the car. So at least we can save some amount of money, and at least we can also eat healthy food. ಎಕ್ಸಾಕ್ಟ್ಲಿ ಸ್ನೇಹಿತರೆ. ಸೊ ನೋಡಿ, ಅದನ್ನೇ ನಾನು ಹೇಳ್ತಾ ಇರ್ತೀನಿ. ನಂದು ಕ್ಯಾಂಪರ್ ವ್ಯಾನ್ ನಾನು ಏನಕ್ಕೆ ಬಿಲ್ಡ್ ಮಾಡಿದೆ, ಇಲ್ಲ ಕಾರ್ ಕ್ಯಾಂಪಿಂಗು ಕ್ಯಾಂಪರ್ ವ್ಯಾನ್ಗೂ ಏನು ಡಿಫ್ರೆನ್ಸ್ ಅಂತ ಹೇಳಿ ಎಲ್ಲ ಸೆಟಪ್ಪನ್ನು ಆರ್ಗನೈಸ್ ಆಗಿ, ಇನ್ಸ್ಟೆಡ್ ಆಫ್ ಜಸ್ಟ್ ಕ್ಯಾರಿ ಮಾಡೋದಕ್ಕಿಂತ ಎಲ್ಲ ಆರ್ಗನೈಸ್ ಆಗಿ ಇಟ್ಕೊಂಡು ನಾವು ಇದರಲ್ಲೇ ಮಲಗಿ ಇದರಲ್ಲೇ ಕುಕ್ ಮಾಡಿ ತಿನ್ನೋ ಅಂಥದ್ದು, ನಾವು ನಮ್ಮ ಸೇಫ್ಟಿಗೆ ಮತ್ತು ನಮ್ಮ ಎಲ್ಲಿಗೆ ಇಷ್ಟ ಬರುತ್ತೆ ನಮ್ಮ ಇಷ್ಟದ ಹಾಗೆ ನಾವೇ ಸ್ವತಃ ಕುಕ್ ಮಾಡಿಕೊಂಡು ಮನೆ ಊಟನೇ ಮಾಡ್ಕೊಂಡು ತಿನ್ನೋ ಅಂಥದ್ದು, ಮತ್ತು ದುಡ್ಡು ಒಂದು ಲೆಕ್ಕಾಚಾರದಲ್ಲಿ ಉಳಿತಾಯ ಆಗುತ್ತೆ ಅಂತೇಳಿ ಕ್ಯಾಂಪರ್ ವ್ಯಾನ್ ಕಾಸ್ಟಿಂಗ್. ಸೊ ಬನ್ನಿ, ಇವಾಗ ಇದರಲ್ಲೂ ಕೂಡ ಏನೇನೆಲ್ಲ ಸೆಕ್ಷನ್ ಇವ್ರು ಹೇಗೆ ಡಿವೈಡ್ ಮಾಡಿದ್ದಾರೆ ಅಂತ ನೋಡೋಣ ಬನ್ನಿ. भाई आइए किचन देखते हैं आपका पहले, क्योंकि कहीं पे भी जाएंगे ना पहला होता है पेट पूजा. तो पहले ಮೊದಲು ಎಲ್ಲೋದ್ರೂ ಹೊಟ್ಟೆಗೆ ನೋಡ್ಕೊಬೇಕಾಗತ್ತೆ. ಸೊ ಅದೇ ಆ್ಯಕ್ಚುಲಿ ಮೇನ್ ಪಾಯಿಂಟ್ ಅಂತ ಕೂಡ ಡಿಫ್ರೆನ್ಷಿಯೇಟ್ ಆಗುತ್ತೆ. ಕ್ಯಾಂಪರ್ ವ್ಯಾನ್ ಅಂತ ಹೇಳಿದ್ರೆ ನಿಮಗೆ ಕಿಚನ್ ಸೆಟಪ್ ಇರುತ್ತೆ, ನೀವು ಎಲ್ಲಿ ಬೇಕಾದರೂ ಹೋದಾಗ ನೀವು ಊಟಕ್ಕೆ ಅಲ್ಲಿ ಫೆಸಿಲಿಟಿ ಇದೆಯಾ ಇಲ್ವಾ ಅಂತ ಗೊತ್ತಿಲ್ಲ, ನೀವು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ಹಾಗಾಗಿ ಎಲ್ಲಾದರೂ ನಾವು ಹೋಗಿ ಅಡುಗೆ ಮಾಡ್ಕೊಳ್ಳೋವಂಥದ್ದೇ ನೋಡಬೇಕು. ನೋಡಿ, ಇವ್ರದ್ದು ಕಿಚನ್ ಯೂನಿಕ್ ಆಗಿದೆ. ಯೂನಿಕ್ ಅಂತ ಏನಕ್ಕೆ ಹೇಳ್ತೀನಿ ಅಂತ ಹೇಳಿದ್ರೆ, ನಾನು ಇವ್ರ ವೀಡಿಯೋಸ್ನ ಮುಂಚೆ ಕೂಡ ನೋಡಿದ್ದೀನಿ, ಇವರು ಕೂಡ ಯೂಟ್ಯೂಬರ್. ನಾನು ಇವ್ರದ್ದು ಯೂಟ್ಯೂಬ್ ಚಾನಲ್ ಲಿಂಕ್ ಕೊಡ್ತೀನಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಇವ್ರದಕ್ಕೂ. ಏನಂತ ಹೇಳಿದ್ರೆ, ಇವ್ರದ್ದು ನನ್ನ ಕ್ಯಾಂಪರ್ ವ್ಯಾನಲ್ಲಿ ಹೇಗೆ ಒಳಗಡೆಯಿಂದನೇ ಅಂದರೆ ಗಾಡಿ ಒಳಗಡೆ ಕಿಚನ್ ಸೆಟಪ್ ಇದೆ, ಹಾಗೆ ಇವ್ರದ್ದು ಕೂಡ ಇತ್ತು. ಬಟ್ ಅದು ಕೂಡ ರಿಮೂವಬಲ್. ಅವ್ರು ಅದನ್ನು ತೆಗೆದು ಇಟ್ಕೊಂಡಿದ್ದಾರೆ. ಬಟ್ ಇವಾಗ ಜಸ್ಟ್ ಲೈಟ್ ಕ್ಯಾಂಪಿಂಗ್ ಮಾಡ್ತಾ ಇರೋದ್ರಿಂದ ಅವ್ರು ಇದೊಂದು ಸೆಪ್ರೇಟ್ ಕಿಚನ್ ಸೆಟಪ್ಪನ್ನು ಮಾಡ್ಕೊಂಡಿದ್ದಾರೆ. ಇದು ಔಟ್ಡೋರಲ್ಲಿ ಕೂಡ ನೀವು ಮಾಡ್ಕೋಬೋದು. ಇದು ಹೇಗೆ ಅಂತ ಹೇಳಿದ್ರೆ, ಜಸ್ಟ್ ಕಾರಲ್ಲಿ ನೀವು ಇಟ್ಕೊಂಡು ಬರ್ತೀರಾ, ಆ್ಯಸ್ ಅ ಏನಂತ ಹೇಳೋದು, ಒಂದು ಬಾಕ್ಸ್ ಥರ ಇಟ್ಕೊತೀರಾ ನೀವು. ಬಾಕ್ಸ್ ಥರ ಇಟ್ಕೊಂಬಂದರೆ, ಬಟ್ ಇದು ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ, ಇದೆಲ್ಲ ಕ್ಲೋಸ್ ಮಾಡಿದ್ರೆ, ಆಮೇಲೆ ಕ್ಲೋಸ್ ಮಾಡಿದಾಗ ನಾನು ತೋರಿಸ್ತೀನಿ. ಸೊ ಇದನ್ನೆಲ್ಲ ಕ್ಲೋಸ್ ಮಾಡಿದ್ರೆ ಒಂದು ಕಂಪ್ಲೀಟ್ ಜಸ್ಟ್ ಒಂದು ಬಾಕ್ಸ್ ಥರ ಆಗುತ್ತೆ, ಒಂದು ಸ್ಕ್ವೇರ್ ಬಾಕ್ಸ್ ಥರ. ಬಟ್ ಇದರಲ್ಲೇ ಇವ್ರು ಎಷ್ಟು ಕಂಪಾರ್ಟ್ಮೆಂಟ್ ಮಾಡಿ ಇಟ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ನಂಗೆ ತುಂಬ ಖುಷಿ ಆಯಿತು. ನೋಡಿ, ಇದು ವಿಂಡ್ ಶೀಲ್ಡ್ ಇವ್ರದ್ದು. ಸೊ ಎಲ್ಲ DIY ಮಾಡಿರೋದು ಸ್ನೇಹಿತರೆ, ಇದೆಲ್ಲ ಕಂಪ್ಲೀಟ್ ಅವರೇ ಸ್ವತಃ ಮಾಡಿರೋದು, ಅವ್ರದ್ದೇ ಐಡಿಯಾ. ಅದನ್ನು ಮಾತ್ರ ನಾನು ರಿಯಲಿ ಅಪ್ರಿಷಿಯೇಟ್ ಮಾಡ್ತೀನಿ. ನೋಡಿ, ಇದು ಜಸ್ಟ್ ಪ್ಲೇವುಡಲ್ಲಿ ಅವರು ವಿಂಡ್ಶೀಲ್ಡ್ ಮಾಡ್ಕೊಂಡಿರೋದು. ಅದ್ರ ಕೆಳಗಡೆ ನಿಮಗೆ 2 ಬರ್ನರ್ಸ್ದು ಸ್ಟವ್ ಬರುತ್ತೆ. ನೋಡಿ, ಜಸ್ಟ್ ಎತ್ತಿಟ್ಕೊಬೋದು. ಇಲ್ಲೊಂದು ಕಟ್ ಕೊಟ್ಟಿದ್ದಾರೆ, ಯಾಕಂದರೆ ಪೈಪ್ಗೆ ಡ್ಯಾಮೇಜ್ ಆಗಬಾರ್ದು ಅಂತ. ಸೊ 2 ಬರ್ನರ್ ಸ್ಟವ್, ಅದಕ್ಕೊಂದು ಸ್ಟ್ಯಾಂಡ್ ಹೋಗುತ್ತೆ.
ಇನ್ನೊಂದು ಸ್ಟ್ಯಾಂಡ್ ರೈಟಿಗೆ ಬರುತ್ತೆ, ಇನ್ನೊಂದು ಸ್ಟ್ಯಾಂಡ್ ಲೆಫ್ಟಿಗೆ ಬರುತ್ತೆ. ಇಲ್ಲೇನಾದರೂ ನೀವು ಬೇಕಾಗಿರೋಂಥ ಐಟಮ್ಸ್ನೆಲ್ಲ ಇಟ್ಕೊಂಡು ನೀವು ಕೆಲಸ ಮಾಡ್ಕೊಳ್ಳೋಕೆ ಈಸಿ ಆಗಿರುತ್ತೆ. ಬಟ್ ಇನ್ನೊಂದು ಈ ಸ್ಟೌವಲ್ಲೇ ಒಂದು ಯೂನಿಕ್ನೆಸ್ ಇದೆ. 2 ಬರ್ನರ್ ಸ್ಟವ್ ನಾರ್ಮಲ್ದು ಏನು ಬರುತ್ತೆ ಅದನ್ನು ಇವರು ಈ ಸೈಡಲ್ಲೆಲ್ಲ ಕಟ್ ಮಾಡಿ ಕ್ಲೀನಾಗಿ ಈ ಸೆಟಪ್ಪಿಗೆ ಅಥವಾ ಒಂದು ಕ್ಯಾಂಪರ್ ವ್ಯಾನಲ್ಲಿ ಒಂದು ಡ್ರಾ ಒಳಗಡೆ ಎಷ್ಟು ಕುತ್ಕೊಳ್ಳೋಕ್ಕಾಗತ್ತೆ ಅಷ್ಟು ಕ್ಲೀನಾಗಿ ಸೈಡಿಂದ ಎಲ್ಲ ಗ್ರೈಂಡ್ ಮಾಡಿ ಎಲ್ಲ ಇದು ಮಾಡಿ ಕ್ಲೀನಾಗಿ ಸೆಟ್ ಮಾಡ್ಕೊಂಡಿದ್ದಾರೆ ನೋಡಿ. 2 ಸ್ಟವ್ ಬರ್ನರ್ ಇದೆ, 2 ಬರ್ನರ್ ಸ್ಟವ್ ನಾರ್ಮಲ್ ಇದೆ ನೋಡೋದಕ್ಕೆ, ಬಟ್ ಅದು ಅಷ್ಟು ದೊಡ್ಡದಾಗಿಲ್ಲ. ಮನೇಲೆಲ್ಲ ಇರುತ್ತಲ್ಲ ಅಷ್ಟು ದೊಡ್ಡದಾಗಿಲ್ಲ. ಮತ್ತು ಇವ್ರು ಮಾಡ್ಕೊಂಡ್ರೆ ಸೆಟಪ್ ಟೇಬಲ್ ಒಳಗಡೆ ಕ್ಲೀನಾಗಿ ಕುತ್ಕೊಳ್ಳುತ್ತೆ. ಸೊ ಇವರು 2 kg ಸಿಲಿಂಡರ್ನ ಯೂಸ್ ಮಾಡ್ತಾ ಇದ್ದಾರೆ. ಇದಕ್ಕೆ ಕನೆಕ್ಟ್ ಮಾಡಿಕೊಂಡು ಆರಾಮಾಗಿ ಹೋಗಿದ್ದ ಕಡೆಯಲ್ಲಿ 2 ಬರ್ನರ್ ಸ್ಟವ್ ಇಟ್ಕೊಂಡು ಮನೇಲಿ ಹೇಗೆ ಕುಕ್ ಮಾಡ್ತಾರೆ ಹಾಗೆ ಕುಕ್ ಮಾಡ್ತಾರೆ. ಸೊ ಇದನ್ನು ವಾಪಸ್ ಇಟ್ಬಿಡೋಣ. ವಿಂಡ್ಶೀಲ್ಡ್ ಹೇಗಿತ್ತೋ ಹಾಗೆ. ನನಗೆ ಆ್ಯಕ್ಚುಲಿ ಇದು ಅನಿಸಿದ್ದು ಏನಂತ ಹೇಳಿದ್ರೆ ಲೈಟ್ ವೆಯ್ಟು, ಮತ್ತು ನೋಡಿ ಈ ಕಟ್ ಕೊಟ್ಟಿರೋದು ಕ್ಲೀನಾಗಿ ಪೈಪಿಗೆ ಮಾತ್ರ ಡಿಸ್ಟರ್ಬ್ ಆಗೋಲ್ಲ. ಸೊ ಇನ್ನು ಇದು 2 ಪ್ಲೇಟ್ ತೋರಿಸಿದೆ ನಾನು. ಇದನ್ನೇನೋ ನೀವು ಸಾಮಾನು ಇಟ್ಕೊಂಡು ಪಕ್ಕದಲ್ಲಿ ಮಾಮೂಲಿ ಅಡುಗೆ ಮನೆಯಲ್ಲಿ ಹೇಗೆ ಸ್ಲ್ಯಾಬ್ ಇರುತ್ತೆ ಆ ಥರ ಬಂದುಬಿಡ್ತು. ಇಲ್ಲೊಂದು ಸ್ಟೆಪ್ ಕೊಟ್ಟಿದ್ದಾರೆ. ಇದ್ರ ಮೇಲೆ ಆರಾಮಾಗಿ ನೀವು ಚಾಪ್ ಮಾಡ್ಕೊಳ್ಳೋದಾಗಲಿ ಅಂತಂದರೆ ಏನೇ ಇಟ್ಕೊಂಡು ನೀವು ಅಡುಗೆಗೆ ಏನೆಲ್ಲ ಮುಂಚೆ ಪ್ರಿಪ್ರೇಷನ್ ಮಾಡ್ಕೋತೀರ ಅದು ಇಟ್ಕೊಂಡು ಮಾಡ್ಕೋಬೋದು. ಸೊ ನೋಡಿ ಇದೇನೋ ಕಿಚನ್ ಕ್ಯಾಬಿನೆಟ್ ಥರ ಕ್ಲೀನಾಗಿ ನಿಮ್ಗೊಂದು ಸ್ಲ್ಯಾಬ್ ಥರ ಆಗೋಯ್ತು ಫುಲ್ ಕೆಲಸ ಮಾಡ್ಕೊಳ್ಳೋದಕ್ಕೆ. ಇದರಲ್ಲಿ ಇನ್ನೊಂದು ಅಟ್ರಾಕ್ಷನ್ ಅಂತ ಹೇಳಿದ್ರೆ ಇದರಲ್ಲಿ 2 ಕಂಪಾರ್ಟ್ಮೆಂಟ್ ಕೊಟ್ಟಿದ್ದಾರೆ. ಆರಾಮಾಗಿ ಟ್ರೇ ಥರ ಡ್ರಾಯರ್ ಥರ ಹೊರಗಡೆ ಬರುತ್ತೆ. ಇದರಲ್ಲಿ ಅಡುಗೆ ಸಾಮಾನು ಮತ್ತು ಎಣ್ಣೆ ಆ ಥರ ಎಲ್ಲ ಇಟ್ಕೊತಾರೆ ಸ್ಟೋರ್ ಮಾಡ್ಕೊಳ್ಳೋದಕ್ಕೆ, ಗ್ರಾಸರೀಸ್ ಟೈಪ್ ಎಲ್ಲ. ಸೊ ಇನ್ನೊಂದು ಅಂತ ಹೇಳಿದ್ರೆ ಇದರಲ್ಲಿ ಕೆಳಗಡೆ ಕಂಪಾರ್ಟ್ಮೆಂಟಲ್ಲಿ ಆರಾಮಾಗಿ ನೀವು ಪಾತ್ರೆ, ಒಂದೇ ನಿಮಿಷ, ನೋಡಿ ಈ ಥರ ಪಾತ್ರೆ ಇದನ್ನೆಲ್ಲ ಹೇಗೆ ನೀವು ಮನೇಲಿ ಅಡುಗೆ ಮನೇಲಿ ಡ್ರಾಯರ್ ಇಟ್ಕೊತೀರೋ ಹಾಗೆ ಆರಾಮಾಗಿ ಇಟ್ಕೊಂಡು ನೀವು ಹೋಗಿದ ಕಡೆ ಅಡುಗೆ ಮಾಡ್ಕೊಂಡು ಯೂಸ್ ಮಾಡ್ಬೋದು. ಮತ್ತು ಒಳಗೆ ಎತ್ತಿಟ್ಟು ಎಲ್ಲ ಕ್ಲೋಸ್ ಮಾಡಿದ್ರೆ ಜಸ್ಟ್ ಒಂದು ಬಾಕ್ಸ್ ಥರ ಆಗುತ್ತೆ. ಕಿಚನ್ ನೋಡಿದ್ವಿ. ಇವಾಗ ಈ ಕ್ಯಾಂಪರ್ ವ್ಯಾನಲ್ಲಿ ಹಾಲ್ ನೋಡೋಣ. ಸೊ ನನ್ನ ಕ್ಯಾಂಪರ್ ವ್ಯಾನ್ ನೋಡಿದ್ರೆ ಹಾಲ್ ಡಿಫ್ರೆಂಟ್ ಆಗಿದೆ. ಇವ್ರದ್ದು ನೋಡಿ ಈ ಒಂಥರ ಲೈಕ್ ಆಲ್ಮೋಸ್ಟ್ 360 ಡಿಗ್ರಿ ಥರ 180 ಡಿಗ್ರಿದು ಆನಿಂಗ್ ಇದೆ. ಸೊ ಈ ಆನಿಂಗನ್ನು ಸ್ಪ್ರೆಡ್ ಮಾಡಿಕೊಂಡ್ರೆ ಇದೇ ಹಾಲ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಬಟ್ ಕಂಪ್ಲೀಟ್ ಹಾಲ್ ಅಂತ ಹೇಳೋದಕ್ಕಿಂತ ನಿಮ್ಗೊಂದು ರೂಫ್ ಸಿಗುತ್ತೆ. ಸೊ ರೂಫಲ್ಲಿ ನೋಡಿ ಆರಾಮಾಗಿ ಈ ಥರ ಕುತ್ಕೊಂಡು ರಿಲ್ಯಾಕ್ಸ್ ಮಾಡ್ತಾ ಇದ್ದಾರೆ. ಆರಾಮಾಗಿ 2 ಚೇರ್ ಹಾಕ್ಕೊಂಡು ಕುತ್ಕೊಂಡು ರಿಲ್ಯಾಕ್ಸ್ ಮಾಡ್ಕೊಂಡು ವ್ಯೂ ನೋಡ್ಬೋದು. ಟೀ ಕಾಫಿಗಾಗಲಿ ಇಲ್ಲ ಮಳೆ ಬರ್ತಾಯಿದ್ರೆ ಕೆಳಗಡೆ ಕುತ್ಕೊಳ್ಳೋದಾಗಲಿ ಬಿಸಿಲಿಗೆ ಶೇಡಿಗೆಲ್ಲ ಚೆನ್ನಾಗಿರುತ್ತೆ. ಸೊ ಇವರು ಹೇಗೆ ಅಂತ ಹೇಳಿದ್ರೆ ವಾಟರ್ ಸ್ಟೋರೇಜ್ಗೆ ನಂತರನೇ ಜೆರಿಕೆನ್ ಯೂಸ್ ಮಾಡ್ತಾರೆ. 2 ಇದೆ ಇವ್ರ ಹತ್ರ ಕೂಡ. ಸೊ ಸಫಿಷಿಯೆಂಟಾಗಿ 40 ಲೀಟ್ರ್ ಕ್ಯಾನ್ ಆರಾಮಾಗಿ ಬರುತ್ತೆ, 40 ಲೀಟ್ರ್ ನೀರು. ಮತ್ತು ಇವರು ಕೂಡ USB ಪಂಪನ್ನು ಇಟ್ಕೊಂಡಿದ್ದಾರೆ ನಂತರದ್ದು. ಸೇಮ್ ಟು ಸೇಮ್ ನಮ್ಮದಲ್ಲಿ ಯೂಸ್ ಮಾಡ್ತಾ ಇರೋದ್ರಿಂದ ಇವ್ರದ್ದು ಯೂಸ್ ಮಾಡ್ತಿಲ್ಲ, ಒಳಗೆ ತಿಟ್ಟಿದ್ದಾರೆ. ಇಲ್ಲ ಅಂತ ಹೇಳಿದ್ರೆ ಕಿಚನ್ ಕ್ಯಾಬಿನೆಟಲ್ಲಿ ಇದೆ ಅದು ಆ್ಯಕ್ಚುಲಿ ಅಂತಂದರೆ, ಇನ್ನೂ ಯೂಸ್ ಮಾಡಿಲ್ಲ ಅಷ್ಟೇ ಅದು ಇವತ್ತು. ಸೊ ಮತ್ತು ಪವರ್ ಮ್ಯಾನೇಜ್ಮೆಂಟಿಗೆ ಇವರು ಕೂಡ ಸಿಂಪಲಾಗಿ ಇಟ್ಕೊಂಡಿದ್ದಾರೆ. ಸೊ ಇವ್ರ ಹತ್ರ ಒಂದು 2000 mAhದು ಪವರ್ ಬ್ಯಾಂಕ್ ಇದೆ, ಅದರಲ್ಲಿ ಎಲ್ಲ ಚಾರ್ಜ್ ಮಾಡ್ಕೊತಾರೆ. ಸೊ ಇನ್ನೊಂದು ಕೂಡ ಇದೆ ಇವ್ರ ಹತ್ರ ಆರಾಮಾಗಿ. ಬಟ್ ಇದು ನನಗೆ ತುಂಬ ಇಷ್ಟ ಆಯಿತು. ಇದು ತುಂಬ ಯೂಸ್ಫುಲ್ ಆಗುತ್ತೆ. 22.5 ವ್ಯಾಟ್ಸಲ್ಲಿ ಇದು ಚಾರ್ಜ್ ಕೊಡುತ್ತೆ. ಅಂದರೆ ಹೇಗೆ ಅಂತ ಹೇಳಿದ್ರೆ 10 ವ್ಯಾಟ್ಸ್ದು ಅಂದ್ಕೊಳ್ಳಿ ಎಕ್ಸಾಂಪಲ್ಗೆ, ಇಲ್ಲಾಂತಂದರೆ 12 ವ್ಯಾಟ್ಸ್ದು ಒಂದು ಮೊಬೈಲ್ ಚಾರ್ಜ್ ಆಗಬೇಕು ಅಂತ ಹೇಳಿದ್ರೆ. ಸೊ ಇದು 22.5 ಅಂದರೆ 10 ವ್ಯಾಟ್ಸಲ್ಲಿ ಅಥವಾ 12 ವ್ಯಾಟ್ಸಲ್ಲಿ ನಿಮಗೆ 1 ಅವರ್ ಚಾರ್ಜ್ ಆಗುತ್ತೆ ಅಂತ ಹೇಳಿದ್ರೆ, 1 ಅವರ್ ಬೇಕಾಗುತ್ತೆ ಚಾರ್ಜ್ ಆಗೋದಕ್ಕೆ ಮೊಬೈಲ್ ಅಂತ ಹೇಳಿದ್ರೆ. ಈ ಪವರ್ ಬ್ಯಾಂಕನ್ನು ಯೂಸ್ ಮಾಡಿದಾಗ ಕೇಬಲ್ ಚೆನ್ನಾಗಿತ್ತು ಅಂತ ಹೇಳಿದ್ರೆ, ಹೈ ವೋಲ್ಟೇಜ್ ಕೇಬಲ್ ಇದ್ದರೆ ನಿಮ್ಗೆ ಅರ್ಧ ಗಂಟೆಲೇ ಆಗುತ್ತೆ. ಸೊ ಆ ಥರ ಫಾಸ್ಟ್ ಚಾರ್ಜಿಂಗ್ ಆಗುತ್ತೆ. ಸೊ ನೋಡಿ ಇವ್ರು ಕೇಬಲ್ ಹಾಕ್ಕೊಂಡು ಯೂಸ್ ಮಾಡ್ತಿದ್ದಾರೆ, ಚಾರ್ಜ್ ಮಾಡ್ತಿದ್ದಾರೆ. ಸೊ ಗೋಪ್ರೋ ಮತ್ತು ಇವ್ರದ್ದು ಮೊಬೈಲು ಎಲ್ಲನೂ ಇದರಲ್ಲೇ ಚಾರ್ಜ್ ಮಾಡ್ಕೊತಾರೆ. ಸಿಂಪಲಾಗಿ ಇಟ್ಕೊಂಡಿದ್ದಾರೆ. ಮತ್ತು ಇವ್ರ ಹತ್ರ ಬ್ಯಾಟ್ರಿ ಅಥವಾ ಬ್ಯಾಟ್ರಿ ಆ್ಯಂಡ್ USB ಚಾರ್ಜ್ಡ್ ಇವ್ರ ಹತ್ರ ಲೈಟ್ಸ್ ಕೂಡ ಇದೆ. ಅದು ಅವರು ಲೈಟಿಂಗೋಸ್ಕರ ಯೂಸ್ ಮಾಡ್ತಾರೆ. This one is very useful. If you use this one, hardly 50-60 rupees, right? 10,000 mAh battery. If you put it for 24 hours, it will work. Oh, nice. So when you are inside the tent, you can use this one, and you don't have to worry about the lighting inside the tent. It will be more than sufficient. Small battery. ನೈಸ್. ನೋಡಿ ಸ್ನೇಹಿತರೆ, ಇದೊಂದು ಲೈಟ್ ಥರ, ಇದು ಮುಂದೆ ಲೈಟು. ಸೊ ಇದು ಕೆಳಗಡೆ USB ಇದು ಕೊಟ್ಟಿದ್ದಾರೆ, ಪೋರ್ಟ್ ಕೊಟ್ಟಿದ್ದಾರೆ. ಆರಾಮಾಗಿ ನಿಮ್ಮ ಈ ಪಾಯಿಂಟಲ್ಲಿ ನೀವು ಯಾವುದೇ ಪವರ್ ಬ್ಯಾಂಕ್ ಹಾಕೋಬೋದು. ನೋಡಿ ಇವ್ರ ಹತ್ರ ಇನ್ನೊಂದು ಲೈಟ್ ಇದೆ. ಸೊ ಇದೇನಂತ ಹೇಳಿದ್ರೆ ಆನ್ ಆಫ್ ಈ ಥರ ಆಗುತ್ತೆ. ಬಟ್ ನಿಮಗೆ ಕಾಣಿಸ್ತಿದೆಯಾ ಇಲ್ವ ಅಂತ ಗೊತ್ತಿಲ್ಲ, ನೆರಳು ಮಾಡಿದ್ರೆ ಕಾಣಿಸ್ತಾ ಇಲ್ಲ ಅಂತೇಳಿ. ಬಟ್ ಇಲ್ಲಿ ನನಗೆ ಬರ್ತಿದೆ, ಹತ್ತಿರದಲ್ಲಿ ತೋರ್ಸೋಣ ಸ್ವಲ್ಪ. ನೋಡಿ ಇದು ಫ್ಲಿಕ್ ಆಗ್ತಿದೆ, ಇದು ಉರಿಯುತ್ತೆ, ಇದು ಫ್ಲಿಕ್ ಆಗ್ತಾ ಇದೆ ಇವಾಗ. ಬಟ್ ಇದರಲ್ಲಿ ಏನಂತ ಹೇಳಿದ್ರೆ ಹಿಂದೆಗಡೆ ಮ್ಯಾಗ್ನೆಟ್ ಕೊಟ್ಟಿದ್ದಾರೆ. ಆರಾಮಾಗಿ ನೀವೆಲ್ಲಾದರೂ ಕಬ್ಬಿಣದಲ್ಲಿ, ಸ್ಟೈನ್ಲೆಸ್ ಸ್ಟೀಲು, ಸೊ ಬೈ ವಾಪೆ ಲಗಾ ದೀಜಿ. ಸೊ ನೋಡಿ ಇವಾಗ ತೋರಿಸ್ತಾರೆ. ಆರಾಮಾಗಿ ಹಿಂದೆಗಡೆ ಮ್ಯಾಗ್ನೆಟ್ಸ್ ಇದೆ, ಎಲ್ಲಿ ಬೇಕಾದ್ರೆ ಅಂಟಿಸ್ಕೋಬೋದು. ಅದರಲ್ಲಿ ಸೈಡಲ್ಲಿ ಸ್ವಿಚ್ ಆನ್ ಮಾಡಿದ್ರೆ ನಿಮಗೆ ಆರಾಮಾಗಿ ಲೈಟ್ ಆನ್ ಆಗುತ್ತೆ. ಸೊ ಈ ಥರದ್ದು ದೊಡ್ಡದು ಕೂಡ ಇದೆಯಂತೆ ಅವ್ರ ಹತ್ರ. ಬಟ್ ಬಾಕಿದೆಲ್ಲ ನಾರ್ಮಲ್ ಸ್ಟಫ್ಸ್ ಅವ್ರು ಯೂಸ್ ಮಾಡ್ತಾರೆ. ನನ್ನ ಹತ್ರ ಹೇಗೆ ನಾನು ಕಾರ್ ಒಳಗಡೆ ನಂದು ಓವರ್ ನೈಟಿಂಗಲ್ಲಿ ನೋಡಿದ್ದೀರ ಲೈಟ್ ಇದು. ಸೊ ಇದು ಕೂಡ ಲೈಟಿಂಗ್ ಅವ್ರ ಹತ್ರ ಇದೆ ನಾರ್ಮಲ್ ಆಗಿ.
ಬನ್ನಿ ಇವಾಗ ಎಲ್ಲದಕ್ಕಿಂತ ಮೇನ್ ಅಂತ ಹೇಳಿದ್ರೆ, ನಾನು ಏನಕ್ಕೆ ಮೇನ್ ಅಂತ ಹೇಳ್ತಾ ಇರ್ತೀನಿ ಅಂತ ಹೇಳಿದ್ರೆ, ಓವರಾಲ್ ಕ್ಯಾಂಪಿಂಗ್ ಮಾಡಿದಾಗ ಅಥವಾ ಒಂದು ಕ್ಯಾಂಪರ್ ವ್ಯಾನಲ್ಲಿ ಕಿಚನ್ ಹೇಗೆ ಹೊಟ್ಟೆ ತುಂಬಿಸ್ಕೊಳ್ಳೋಕೆ ನೋಡ್ತೀವಿ, ಅದಾದಮೇಲೆ ರೆಸ್ಟ್ ಮಾಡಬೇಕು, ಇವಾಗ ಸ್ಲೀಪಿಂಗ್ ಸೆಟಪ್ ನೋಡೋಣ. ಅದೇ ಯೂನಿಕ್ ಇವ್ರ ಇದರಲ್ಲಿ. ಯೂನಿಕ್ ಇನ್ ದ ಸೆನ್ಸ್ ನನ್ನ ಹತ್ರ ಆ ಥರ ಸೆಟಪ್ ಇಲ್ಲ, ಇವ್ರದ್ದು ಹೇಗೆ ಡಿಫ್ರೆಂಟ್ ಆಗುತ್ತೆ ಅಂತ. ಸೊ ನಮ್ಮ ಗಾಡಿ ಒಳಗಡೆ ನೋಡಿದ್ದೀರಾ, ನನ್ನ ಕ್ಯಾಂಪರ್ ವ್ಯಾನಲ್ಲಿ ಒಳಗಡೆ ಫ್ಲ್ಯಾಟ್ ಸ್ಲೀಪಿಂಗ್ ಸೆಟಪ್ ಇದೆ, ಸ್ಲೀಪಿಂಗ್ ಬೆಡ್. ಸೊ ಇವ್ರದ್ರಲ್ಲಿ ಗಾಡಿ ಒಳಗಡೆ ಇಲ್ಲ, ಇವ್ರದ್ದು ರೂಫ್ ಟಾಪ್ ಟೆಂಟ್ ಇದೆ. ಇವಾಗ ಸೆಟಪ್ ಮಾಡ್ತಾರೆ, ನೋಡೋಣ ಹೇಗಿರುತ್ತೆ ಅಂತೇಳಿ. Yeah. Cycle that you know. ನೋಡ್ರಿ, ಸೈಕಲಲ್ಲಿ ಏನಿರುತ್ತೆ ಆ ಲಾಕ್ಸನ್ನು ಯೂಸ್ ಮಾಡ್ತಾ ಇದ್ದಾರೆ. ಸೀಟ್ ಲಾಕ್ಸ್ಗೆಲ್ಲ ಇರುತ್ತಲ್ಲ, ಅದು ಈಸಿಯಾಗಿ ಆರಾಮಾಗಿ ಒಂದು ಕ್ಲ್ಯಾಮ್ ಸಮೇತ ಬರುತ್ತೆ. ಅದು ಅಂದರೆ ಬೀಳೋದು ಇಲ್ಲ ಹಿಂದೆಗೆ. If you want more strength, then you can. ಓಕೆ, Just around say it won't go anywhere. ಬೋಲ್ಟಿಗೆ ನೆಟ್ ಹಾಕಿದ್ರೆ ಕೂಡ ಅದು ಹಂಗೆ ಕಚ್ಕೊಂಡು ಕುತ್ಕೊಳ್ಳುತ್ತೆ. ಸೊ ಈಸಿಯಾಗಿ ಹತ್ತೋದಕ್ಕೆ ವೆಯ್ಟ್ ತಡೆಯುತ್ತೆ. ನೋಡಿ, ಅವ್ರು ಹಿಡ್ಕೊಂಡು ಜೂನ್ ಆಡ್ತಾ ಇದ್ದಾರೆ, ಇಷ್ಟು ವೆಯ್ಟ್ ತಡೀತದೆ. ಓ ನೈಸ್ ಬೈ. ನೋಡಿ, ಈ ಥರ ಫ್ಲ್ಯಾಟ್ ಆಗಿದೆ. And there are two tents. One is a toilet tent and another one is a rooftop tent. ಸೊ ನೋಡಿ ಸ್ನೇಹಿತರೆ, ಇವರೇ DIY ಮಾಡ್ಕೊಂಡಿರೋದ್ರಿಂದ, ಅಂದರೆ ಡೂ ಇಟ್ ಯುವರ್ ಸೆಲ್ಫ್, ಅವರೇ ಸ್ವತಃ ಮಾಡ್ಕೊಂಡಿರೋದ್ರಿಂದ ನೋಡಿ ಆರಾಮಾಗಿ ಅವ್ರಿಗೆ ಹೇಗೆ ಡೈಮೆನ್ಷನ್ ಕಂಫರ್ಟಬಲ್ ಇದೆ ಆ ಥರ ದೊಡ್ಡದಾಗಿ ಮಾಡ್ಕೊಂಡಿದ್ದಾರೆ. ಇದು ಆಲ್ರೆಡಿ ರೆಡಿಮೇಡ್ ಸಿಗೋ ಥರ ರೂಫ್ ಟಾಪ್ ಟೆಂಟ್ ಅಲ್ಲ, ಇವರೇ ಮಾಡಿರೋ ಅಂಥದ್ದು. ಸೊ ನೋಡೋಣ ಇವಾಗ ಹೇಗೆ ಸೆಟಪ್ ಮಾಡ್ತಾರೆ ಅಂತೇಳಿ. ಸೊ ನೋಡಿ, ಆರಾಮಾಗಿ ಆ ಬೇಸ್ನ ಸ್ಪ್ರೆಡ್ ಮಾಡಿದ್ರು. ಸ್ಪ್ರೆಡ್ ಮಾಡಿ ಈ ಟೆಂಟನ್ನು ಓಪನ್ ಮಾಡಿ ಇದ್ರ ಮೇಲ್ಗಡೆ ಇಟ್ಟಿರೋದು. ಓ ನೋಡಿ, ಹೆವಿ ಗಾಳಿ ಬೀಸ್ತದೆ, ಹೆವಿ ಗಾಳಿ ಬೀಸ್ತದೆ. ಅದಕ್ಕೋಸ್ಕರನೇ ಏನಂದರೆ, ರೂಫ್ ಮೇಲೆ ಇಟ್ಟಿದ ತಕ್ಷಣ ನೀವು ಅದನ್ನು ಟೈ ಮಾಡಿಬಿಟ್ಬಿಡ್ಬೇಕು. ಸೊ ಟೈ ಮಾಡಿದ್ರೆ ನಿಮಗೆ ಅದು ಆ ಕಡೆ ಈ ಕಡೆ ಅಳ್ಳಾಡೋದಿಲ್ಲ. भाई ऐसे ही इससे भी ज़्यादा कभी कभी हवा आता ना, वो भी झेल लेता जब टाई करेंगे. ಓ ಸೂಪರ್ ಸ್ನೇಹಿತರೆ, ನೋಡಿ ಇದಕ್ಕಿಂತ ಇನ್ನೇನು ಬೇಕು, ಇದಕ್ಕಿಂತ ಇನ್ನೂ ಜಾಸ್ತಿ ಗಾಳಿ ಬಂದರೂ ಕೂಡ ತಡೆಯುತ್ತಂತೆ, ಎದೊಳೋದಿಲ್ಲ. ಅದೇ ಹೇಳಿದ್ನಲ್ವ, ಲಾಸ್ಟ್ ವೀಕಲ್ಲಿ ಕೂರ್ಗ್ ಹೋಗಿರುವಾಗ ಅವರು 2 ದಿವಸ ಇದರಲ್ಲೇ ಮಲಗಿ ಕ್ಯಾಂಪಿಂಗ್ ಮಾಡ್ಕೊಂಡು ಬಂದಿದ್ದಾರೆ. ಕೂರ್ಗ್ ಈ ಟೈಮಲ್ಲಿ ಗೊತ್ತಲ್ವಾ ನಿಮಗೆ, ಮಡಿಕೇರಿ ಸೈಡಲ್ಲೆಲ್ಲ ಹೇಗೆ ಗಾಳಿ ಮಳೆ ಬರುತ್ತೆ ಅಂತೇಳಿ, ಅದರಲ್ಲೇ ಸರ್ವೈವ್ ಆಗಿದೆ. ನೋಡಿ, ಇನ್ನೂ ಇಲ್ಲೆಲ್ಲ ನೋಡ್ಬೋದು, ನಿಮಗೆ ಕಾಣಿಸಿದೆಯಿಲ್ಲ ಅಂತ ಗೊತ್ತಿಲ್ಲ. ನೋಡಿ, ಇಲ್ಲಿ ಇನ್ನೂ ವೆಟ್ ಹಂಗೆ ಇದೆ. भाई अभी भी पानी पानी वैसे ही है, पूरा ड्राई नहीं हुआ. ಈ ಕಡೆಯಲ್ಲಿ ನೋಡಿ ಸ್ನೇಹಿತರೆ, ಬೆಳಕಲ್ಲಿ ಕ್ಲೀನಾಗಿ ಕಾಣ್ತಿದೆ. ಸೊ ಓಕೆ, ನೋಡಿ ನಿಮಗೆ ತೋರಿಸ್ಬೇಕು ಅಂದರೆ ಇಲ್ಲೆಲ್ಲ ಇನ್ನೂ ಹಾಗೆ ಇದೆ. ನೋಡಿ ನೋಡಿ, ಆ ಸೈಡ್ ಕಟ್ಟಿದ್ರು ಈಗ. ಸೊ ಇಲ್ಲೊಂದು ಲಾಸ್ಟ್ ಕಟ್ತಾರೆ. ನೋಡಿ, 3 ಕಡೆ ಕಟ್ಟಾಯಿತು, ಇವಾಗ ಈ ಕಡೆ ಕಟ್ತಾ ಇದ್ದಾರೆ. ಏನಿಲ್ಲ, ಜಸ್ಟ್ ನಾರ್ಮಲಾಗಿ ಎಲ್ಲ ಟೆಂಟ್ ಹೇಗೆ ಕಟ್ತೀವಿ ಹಾಗೆ ಸುಮ್ಮನೆ ಜಸ್ಟ್ ಆ ಥ್ರೆಡ್ಡನ್ನು ನಾಟಿಗೆ ಹಾಕಿ, ಇಲ್ಲಾಂದರೆ ಆ ಕ್ಲ್ಯಾಂಪ್ ಥರದಕ್ಕೆ ಹಾಕಿ Just simply untie. ಇಲ್ಲಿ ಒಳಗಡೆ ಹಾಕಿ ಕಟ್ಟೋದು ನೀಡಲ್ ಥರದಲ್ಲಿ. Lock. हाँ? इधर से रख दो अंदर. ಓಕೆ, ಎಸ್ ನೋಡಿ, ಇದಾಯಿತು ಕಂಪ್ಲೀಟಾಗಿ. ಓಕೆ, just slowly huh? Yeah, just पीछे मुड़ जाओ, हाँ आराम से बैठ जाओ अभी. Just sit. मेरे पाँव This is first time. First time. Yes. So, first time, yeah, but yeah, it's okay. ಫಸ್ಟ್ ಟೈಮ್ ಹತ್ತಾ ಇರೋದ್ರಿಂದ ಒಂಥರ ಇಷ್ಟು ದಿನ ಬರೀ ವಿಡಿಯೋಲಿ ನೋಡಿರೋದಷ್ಟೇ. ನಾನು ಲೈವಾಗಿ ನೋಡ್ತಾ ಇರೋದು ಇದೇ ಮೊದಲು, ಮತ್ತೆ ಹತ್ತಿರೋದು ಇದೇ ಮೊದಲು. ಬಟ್ ಸ್ಟ್ರಾಂಗ್ ಆಗಿದೆ, ಹತ್ತೋದಕ್ಕೆ ಪ್ರಾಬ್ಲಮ್ ಇಲ್ಲ. ಹತ್ತುವಾಗೆ ಸ್ವಲ್ಪ ಡಿಚಿಕ್ ಅನ್ನತ್ತೆ. ನಿಂತ್ಕೊಳ್ಳೋಣ ಇವಾಗ. Slowly go inside. Yes. Yeah. No, I'll take that first. I'll take this. Slow. Be here, okay? Good. ಸ್ನೇಹಿತರೆ, ನಾನು ಇವಾಗ ಒಳಗಡೆ ತೋರಿಸ್ತೀನಿ ಹೇಗಿರುತ್ತೆ, ಎಷ್ಟು ಸ್ಪೇಸ್ ಅಂತ ಹೇಳ್ಬಿಟ್ಟು. ನೋಡೋಣ. ನೋಡಿ, ಇದು ಒಳಗಡೆ ಇರೋ ನೋಡಿ ಇದು ಒಳಗಡೆ ಇರೋ ಸ್ಪೇಸ್.
ಫುಲ್ ಸ್ಪೇಸ್ ಇದೆ, ಆರಾಮಾಗೆ Go there, sit there. ಏ ಪಕಡ್ಲಿಜೆ ಬೈ. Yeah. ತೋರಿಸ್ಬೇಕು ಅಂದರೆ ಫುಲ್ಲು ನಾ ಮಲ್ಕೊಂಡ್ರು ಇನ್ನೂ ಆ್ಯಕ್ಚುಲಿ ನಿಜ ಬೈ ನೋಡಿ, ಮಲ್ಕೊಂಡ್ರು ಕಾಲತ್ರ ಇಂದ ಇನ್ನೂ 2.5 ಅಡಿ ಅಂತೂ ಮಿನಿಮಮ್ ಗ್ಯಾಪ್ ಇದೆ ನೋಡಿ. ಅವರು ಒಳಗಡೆ ಬಂದರು, ಆರಾಮಾಗಿ ಕಂಫರ್ಟಬಲ್ ಆಗಿ ಕುತ್ಕೋಬೋದು. ಸಾರಿ, ಕಂಫರ್ಟಬಲ್ ಕುತ್ಕೋಬೋದು. ಆಚೆ ಕಡೆ ವ್ಯೂ ನೋಡಿ ಮೇಲಿಂದ ಹೆಂಗ್ ಕಾಣುತ್ತೆ ಅಂತ. ಯಾ, ದ್ಯಾಟ್ ಬಿಕಾಸ್ ಆಫ್ ಸ್ವೆಟ್ ಆ್ಯಂಡ್ ರೈನ್ ಇಟ್ ಡಿನ್ ಡ್ರೈ. ಸೊ ನೋಡಿ ವ್ಯೂ ಹೆಂಗ್ ಕಾಣ್ತದೆ ಅಂತ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ. ನೋಡಿ ಇಲ್ಲೊಂದು ಪೌಚ್ ಕೂಡ ಇದೆ, ಮತ್ತು ರೈನ್ ಇಲ್ಲಾಂದರೆ ರೈನ್ ಅಲ್ಲ ಬಟ್ ಮೆಶ್ ಥರ ಇದೆ, ಮಾಮೂಲಿ ವಿಂಡೋ ಥರ. ಇದನ್ನ ಓಪನ್ ಮಾಡಿಕೊಂಡ್ರೆ ಗಾಳಿ ಬೆಳಕಿಗೂ ತೊಂದರೆ ಇಲ್ಲ. ಹಿಂದೆಗಡೆ ಕೂಡ ಓಪನ್ ಮಾಡ್ಕೋಬೋದು, ಅದು ಇದೆ. ಬರೀ ಮುಂದೆ ಅಲ್ಲ ಬೈ, अंदर से ओपन नहीं कर सकते ना, बाहर से ही करना है. One time outside. Okay. ಓ ಇಲ್ಲಿ ನೋಡಿ, ಹಿಂದೆನೂ ಓಪನ್ ಮಾಡ್ಕೋಬೋದು, ಹಿಂದೆನೂ ಆರಾಮಾಗಿ ಓಪನ್ ಮಾಡ್ಕೋಬೋದು. ಸೊ ನಿಮ್ಗೆ ಎರಡೂ ಕಡೆಯಿಂದ ವ್ಯೂ ಸಿಗುತ್ತೆ. ಇದರಲ್ಲಿ ಆರಾಮಾಗಿದೆ ನೋಡಿ. ಅವ್ನು ಹಿಂಗೆ ಕಾಣ್ತದೆ, ನನ್ನ ಗಾಡಿದು ಹಾಲ್ ಅಲ್ಲಿ ಕ್ಯಾಂಪರ್ ಬಂದು ನೋಡಿ ಹೇಗಿದೆ. ಸೀರಿಯಸ್ಲಿ ಚೆನ್ನಾಗಿದೆ, ಫುಲ್ ವ್ಯೂ ಮಸ್ತಾಗಿ ಕಾಣುತ್ತೆ. ಬೆಳಿಗ್ಗೆ ಎದ್ರೆ ಆರಾಮಾಗಿ ಇಬ್ಬರು ಮಲ್ಕೊಂಡ್ರೆ ಎರಡೂ ಕಡೆಯಿಂದ ಓಪನ್ ಮಾಡ್ಬೋದು. ಆದರೆ ಬಟ್ ಇಳಿಯೋಕ್ಕಾಗೋದು ಈ ಕಡೆ ಮಾತ್ರ ವ್ಯೂ ಸಿಗುತ್ತೆ ಸಕ್ಕತ್ತಾಗಿ. Nice. ತುಂಬ ಚೆನ್ನಾಗಂತೂ ಇದೆ. ಬಟ್ ಏನು ಹೇಳೋದು, ಒಂದು ನಿಮಿಷ ಇಳಿದೆ ಮಾತಾಡೋಣ ಕೆಳಗಡೆ. ನೋಡಿ ಇಳಿತಿದ್ದಾರೆ ಅವರು, ನಾನು ಹೇಳಿದೆ ಒಂಥರ ಲೆಕ್ಕಾಚಾರಕ್ಕೆ ಹೇಳ್ಬೇಕು ಅಂತ ಹೇಳಿದ್ರೆ ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಫಸ್ಟ್ ಟೈಮ್ ಹತ್ತಿಳಿದಿದ್ದು ಒಂಥರ ಹತ್ತಕ್ಕೂ ಇಳಿಯೋಕ್ಕೂ ಕಷ್ಟ ಆಗುತ್ತೆ. Why laughing means because one time I tried, so it don't hold that much wind capacity. It has to be more stable to go like that. This is a very basic drone, so little bit difficult to handle. Slowly go. ಸೊ ನಿಜವಾಗ್ಲೂ ಸ್ನೇಹಿತರೆ ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಯಾಕೆಂದರೆ ನಾನು ಮೋರ್ ಆಫ್ ಗ್ರೌಂಡ್ ಮೇಲೆ ಗಾಡಿ ಒಳಗಡೆ ಫ್ಲ್ಯಾಟ್ ಬೆಡ್ ಹಾಕ್ಕೊಂಡಿರೋದು. ಇವ್ರದ್ದು ಬಂದು ರೂಫ್ ಟಾಪ್ ಟೆಂಟ್, ಅದ್ರ ಮೇಲೆ ಹತ್ತೋದು, ಅದ್ರ ಮೇಲೆ ಒಳಗಡೆ ಹೋಗಿ ಮಲಗೋದು ಅಂತೆಲ್ಲ ಹೇಳಿದ್ರೆ ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಸೊ ಸ್ನೇಹಿತರೆ ಬಟ್ ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. 1-2 ಸತಿ ಹತ್ತಿಳಿದ್ರೆ ಎಕ್ಸ್ಪೀರಿಯನ್ಸ್ ಆಗೋಗುತ್ತೆ ಅನಿಸುತ್ತೆ. ಬಟ್ ನನಗೇನು ಅನಿಸಿದ್ದು ಅಂತ ಹೇಳಿದ್ರೆ ಇದರಲ್ಲಿ 2 ವಿಚಾರ. ಸೊ ರೂಫ್ ಟಾಪ್ ಟೆಂಟಿಗೆ ಏನೇ ಯೂನಿಕ್ನೆಸ್ ಅಂತ ಹೇಳಿದ್ರು ಕೂಡ ಮಲ್ಕೊಂಡಿರುವಾಗ ತುಂಬ ಜೋರಾಗಿ ಗಾಳಿ ಬಂದರೆ ಹೇಗೆ ಅದು ಶೇಕ್ ಆಗುತ್ತಾ ಇಲ್ವ ಅನ್ನೋದು ನನಗೆ ಗೊತ್ತಿಲ್ಲ. ನನ್ನ ಎಕ್ಸ್ಪೀರಿಯನ್ಸ್ಗೆ ಅವರಿಲ್ಲ ಅಂತ ಹೇಳಿದ್ರು, ಯಾಕಂದರೆ ಅವ್ರ ಪಾಪ ಮಲ್ಕೊಂಡಿದ್ದಾರೆ. ಸೊ ಅವ್ರ ಎಕ್ಸ್ಪೀರಿಯನ್ಸ್ ಅವ್ರು ಹೇಳಿದ್ದಾರೆ, ಬಟ್ ನಾನು ಎಕ್ಸ್ಪೀರಿಯನ್ಸ್ ಮಾಡಲಿಲ್ಲ, ಅದೊಂದು ಗೊತ್ತಿಲ್ಲ. ಅದು ಯಾಕಂದರೆ ಮಲಗಿರುವಾಗ ಅಳ್ಳಾಡ್ತಾ ಇದ್ದರೆ ಒಂದು ಸ್ಲೀಪ್ ಡಿಸ್ಟರ್ಬ್ ಆಗ್ಬೋದು ಅಂತ ಅನ್ನೋದು ನನ್ನ ಭಾವನೆ. ಸೊ ಮತ್ತೊಂದು ಅಂತ ಹೇಳಿದ್ರೆ ಹತ್ತಿಳಿಯೋವರೆಗೂ ಸ್ವಲ್ಪ ಪ್ರಾಕ್ಟೀಸ್ ಆಗುತ್ತೆ. ಬಟ್ ಇದರಲ್ಲಿ ಒಂದು ಡ್ರಾಬ್ಯಾಕ್ ನನಗೆ ಏನು ಅನಿಸಿದ್ದು ಅಂತ ಹೇಳಿದ್ರೆ, ಯಾರಾದರೂ ಸ್ವಲ್ಪ ಓಲ್ಡ್ ಕಪಲ್ ಇಲ್ಲ ಅವರೇನಾದರೂ ಹತ್ತಿಳಿಯೋದಕ್ಕಾಗೋದಿಲ್ಲ, ಕಾಲು ನೋವಿದೆ ಆ ಥರಕ್ಕೆ ಅಂತ ಹೇಳಿದಾಗ ಸ್ವಲ್ಪ ಕಷ್ಟ ಆಗ್ಬೋದೇನೋ ಹತ್ತಿಳಿಯೋದಕ್ಕೆ ಈ ಥರ ಸ್ಟೇರ್ಸಲ್ಲಿ ಅಂತ ಅನ್ನೋದು ಒಂದು. ಸೊ ಮತ್ತು ಡ್ರೈವಿಂಗಲ್ಲೆಲ್ಲ ಹೋಗುವಾಗ ಏನು ಅಷ್ಟೊಂದು ಡಿಫಿಕಲ್ಟು ಇಲ್ಲ ಏನಿಲ್ಲ ಅಂತ ಹೇಳ್ತಾರೆ. ಬಟ್ ಏರೋಡೈನಮಿಕ್ಸಲ್ಲಿ ಸ್ವಲ್ಪ ಏನಾದರೂ ವ್ಯತ್ಯಾಸ ಆದರೆ ಮೈಲೇಜ್ ಅಥವಾ ಗಾಡಿ ಸ್ಪೀಡ್ ಹೋಗುವಾಗ ಹೇಗೆ ತಡ್ಕೊಳ್ಳುತ್ತೆ ಅನ್ನೋದೊಂದು ನೋಡ್ಕೊಳ್ಬೇಕಾಗತ್ತೆ. ಮತ್ತು ವೆಯ್ಟ್ ವೈಸು 30 kg ಇದೆ ಅಂತ ಹೇಳಿದ್ರು. ಬಟ್ ಇದೊಂದು ಸ್ವಲ್ಪ ನಾನು ನೋಡಿರೋದು ವಿಡಿಯೋಲಿ ನೋಡಿರೋ ಥರ ಬೇರೆ ರೂಫ್ ಟಾಪ್ ಟೆಂಟಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಇದೆ. ಅದರಲ್ಲಿ ವಿತ್ ಟೆಂಟ್ ಜೊತೆಲಿ ಬರುತ್ತೆ. ಇವ್ರದ್ದು ಫಸ್ಟು ಫ್ಲ್ಯಾಟ್ ಬೇಸ್ ಓಪನ್ ಮಾಡಿ ಆಮೇಲೆ ಅದ್ರ ಮೇಲೆ ಟೆಂಟ್ ಇದು ಮಾಡಿ ಟೈ ಮಾಡ್ತಾರೆ. ಅದೊಂದು ಕೂಡ ಎಷ್ಟರ ಮಟ್ಟಿಗೆ ಗಾಳಿಯಲ್ಲಿ ತಡ್ಕೊಳ್ಳುತ್ತೆ ಇಲ್ಲ ಜೋರು ವಿಂಡಿಗೆ ಮಾಡಿದಾರಂತೆ ಕೂರ್ಗಲ್ಲಿ. ಬಟ್ ನನಗೆ ಡೌಟ್ ಇದೆ ಇನ್ನೂ ಸ್ಟಿಲ್. ಸೊ ಅದು ಬಿಟ್ಟರೆ ಓವರಾಲ್ ಒಂಥರ ಡಿಫ್ರೆಂಟಾಗಿರುತ್ತೆ ಎಕ್ಸ್ಪೀರಿಯನ್ಸ್ ತುಂಬ ಇದು. ಮತ್ತು ಈ ಥರ ರೂಫ್ ಟಾಪ್ ಟೆಂಟ್ ಹಾಕೋದ್ರಲ್ಲಿ ಒಂದು ಬೆನಿಫಿಟ್ ಏನು ಅಂತ ಹೇಳಿದ್ರೆ, ನೀವು ನನ್ನ ಗಾಡೀಲಿ ಕಂಪೇರ್ ಮಾಡಿದ್ರೆ, ಸೊ ನನ್ನ ಗಾಡೀಲಿ ಒಳಗಡೆ ಮಲಗ್ತೀವಿ, ಏನೋ ಒಳಗಡೆ ಸ್ಲೀಪಿಂಗ್ ಸೆಟಪ್ ಮಾಡ್ತೀವಿ, ಆ ಸ್ಪೇಸ್ ಉಳ್ಕೊಳ್ಳುತ್ತೆ. ನಿಮಗೆ ಗಾಡಿ ಮೇಲೆ ರೂಫ್ ಟಾಪ್ ಬರುತ್ತೆ. ಬಟ್ ನಾನು ಈ ಗಾಡಿಗೆ ಹಾಕ್ಸೋದಿಲ್ಲ. ನಾನೇನಾದರೂ ರೂಫ್ ಟಾಪ್ ಟೆಂಟ್ನ ಚೂಸ್ ಮಾಡಿದ್ರೆ ಅದು ಬೇರೆ ಗಾಡಿ ಮೇಲೆ, ಒಂದು ಸ್ವಲ್ಪ ದೊಡ್ಡ ಗಾಡಿ ಮೇಲೆ ಹಾಕಿದ್ರೆ ಬೆಟರ್ ಅಂತ ಅನಿಸುತ್ತೆ. ಸೊ ಯಾಕಂದರೆ ನನ್ನ ಗಾಡಿ ಇರೋ ಕಂಡೀಷನ್ಸು ಮತ್ತು ಇರೋ ಪ್ರಕಾರದಲ್ಲಿ ರೂಫ್ ಟಾಪ್ ಟೆಂಟ್ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಇವಾಗ ಲಾಸ್ಟಿಗೆ ಅವ್ರ ಹತ್ರನೇ ಕೇಳೋಣ ಬಜೆಟ್ ಏನಾಯಿತು, ಏನು ಕಾಸ್ಟ್ ಆಯಿತು ಅಂತ ಹೇಳಿ. ಆಲ್ರೆಡಿ ಎಲ್ಲ ಪ್ಯಾಕ್ ಮಾಡ್ತಿದ್ದಾರೆ.
सो ये सब सिर्फ निकाल के रखना है, बस निकाल के रखें तो स्टोव वहाँ पे बैठ जाएगा। एवरीथिंग इजीली फिट इन। तो ये अभी डाउन करेंगे बस, then lock it. ओके। ನೈಸ್, ನೋಡಿ ನೋಡಿದ್ರಲ್ಲ, ಎಲ್ಲ ತೆಗ್ದಿಟ್ಬಿಟ್ರೆ ಕಂಪ್ಲೀಟ್ ಬಾಕ್ಸ್ ಥರ ಆಗಿಬಿಡುತ್ತೆ. ಇವಾಗ ಇದನ್ನು ತೆಗೆದು ಗಾಡೀಲಿ ಇಡ್ತಾರೆ. ಸ್ನೇಹಿತರೆ, ಇದಾಗಿತ್ತು ದಿನೇಶ್ ಅವರ ಕ್ಯಾಂಪರ್ ವ್ಯಾನ್ ವಾಕ್ ಅರೌಂಡ್. ಸೊ ನೋಡಿದ್ರಿ ಇದನ್ನ ಕಿಚನ್ ಸೆಟಪ್ ಹೇಗಿತ್ತು ಅಂತೇಳಿ, ಬೆಡ್ರೂಮ್, ಹಾಲ್, ವಾಟರ್ ಸ್ಟೋರೇಜ್ ಮತ್ತು ಪವರ್ ಮ್ಯಾನೇಜ್ಮೆಂಟ್ ನೋಡಿದ್ರಿ. ಇದಕ್ಕೆಲ್ಲ ಎಷ್ಟು ಖರ್ಚಾಗ್ಬೋದು ಮತ್ತು ನಾನು ಹೇಳ್ತೀನಿ ಸ್ನೇಹಿತರೆ, ನಾನು ಯಾವಾಗಲೂ ಹೇಳ್ತೀನಿ, ನನ್ನ ಕಾಸ್ಟಿಂಗ್ ವೀಡಿಯೋಲ್ಲೂ ಕೂಡ ನೋಡಿದ್ದೀರಾ, ಬಜೆಟಲ್ಲೂ ಕೂಡ ನಾನು ಯಾವಾಗಲೂ ಗಾಡಿ ಕಾಸ್ಟನ್ನು ಇನ್ಕ್ಲೂಡ್ ಮಾಡೋದಿಲ್ಲ. ಯಾಕಂದರೆ ಅವರವರ ಇಷ್ಟಕ್ಕೆ ಮತ್ತು ಅವರವರ ಅವಶ್ಯಕತೆ ಪ್ರಕಾರ ಇರುತ್ತೆ. ಸೊ ಈ ಸೆಟಪ್ಗೆ ಏನು ಕಾಸ್ಟ್ ಆಯಿತು ಅಂತ ಕೇಳಿ ತಿಳ್ಕೊಳ್ಳೋಣ. भाई अभी गाड़ी को छोड़ के, क्योंकि मैं हमेशा गाड़ी गिनता नहीं हूँ, क्योंकि उनके हिसाब से या उनके कन्वीनियंट के हिसाब से, बजट के हिसाब से भी कभी कभी गाड़ी होती है. तो ये गाड़ी छोड़ के ये बाकी आपका सेटअप पूरा, मतलब ऑनिंग हो गया, टेंट, रूफटॉप टेंट हो गया, किचन का सेटअप हो गया, बाकी के एक्सेसरीज हो गए एंड सब पावर मैनेजमेंट, वाटर स्टोरेज, सब मिला के इसका बजट क्या है? I didn't calculate the entire budget. Separately I can tell. नहीं नहीं नहीं, अभी करना पड़ेगा, व्यूअर्स के लिए आपको बताना पड़ेगा. No, you can calculate. I can tell you the separate thing. ಸ್ನೇಹಿತರೆ, ಹೇಳಲೇಬೇಕು ತಾನೆ, ಇಲ್ಲೇ ಕ್ಯಾಲ್ಕುಲೇಟ್ ಮಾಡೋಣ. ನಾವು ಇವಾಗ ಅಕೌಂಟಿಂಗ್ ಕೆಲಸ ಶಿಫ್ಟ್ ಮಾಡ್ಕೊಳ್ಳೋಣ, ಅಕೌಂಟೆಂಟ್ ಆಗೋಣ. वन आइटम का बताओ कितना लगा? One item I can tell. ठीक है, मैं अभी आपका अकाउंटेंट बनूंगा. बोलेगा. The rooftop tent, the frame you can expect around 9 to 10k. Okay, if you are 10K. going outside and making it. And the tent I bought is around 5k. ओके, Pop-up tent. प्लस 5. Yeah, so you can consider within 15 this rooftop ओके, tent. बेडरूम का 15 लगाए. And Okay. then this awning is around 8k. You can consider, ओके, 8K. Total including including tripal and all that. ओके, And then what is the kitchen? Yeah, या किचन Kitchen, सेटअप का कैबिनेट सब कुछ मिला के. सब कुछ I don't know. ओके, I can आप ही का है ना, हाँ. तो बताना है. भूल No, the जाते item cost I don't Okay. have. The frame, whatever frame. ओके, and basically किचन कैबिनेट का. that will cost around 10k. ओके, 10K. Yeah. And inside utensils and all that. वो तो घर का है. तो भी फिर भी अगर कोई बनाना चाहते तो एटलीस्ट 5K डाल सकते हैं, इंक्लूडिंग स्टोव एंड ऑल. Yeah. 5k is all good for utensils, even gas burner. ಓಕೆ, ಸೊ ಎಲ್ಲ ಸೇರಿ 5,000. ಈಗ ಕಿಚನ್ ಒಳಗಡೆ ಐಟಮ್ಗೆ, ಕಿಚನ್ ಕ್ಯಾಬಿನೆಟ್ ಬಿಟ್ಟು. ಸೊ ವಾಟರ್ ಸ್ಟೋರೇಜ್ ಅಂಡ್ ಆಲ್, ಪವರ್ ಮ್ಯಾನೇಜ್ ಅಂಡ್ ಆಲ್, ಲೈಕ್ ಎವ್ರಿಥಿಂಗ್. Those are generally people, almost everybody has this power bank, Yes. some small lights, chairs. Anyway, you can consider this Decathlon. So this costed around 4k. Yes. This is around 1400 or something like Yes. that. ಸೊ ಪೂರ ಮಿಲಾ के हम 10,000 डाल सकते हैं. Yeah. ಓಕೆ, ಇದ್ರ ಜೊತೆ 10,000 ಹಾಕಿದ್ರೆ ಟೋಟಲ್ ಆಗಿ ಇವ್ರು ಇಟ್ಕೊಂಡಿರೋಂಥ ಪವರ್ ಮ್ಯಾನೇಜ್ಮೆಂಟ್ ಮತ್ತು ಈ ಚೇರ್ಸ್ ಎಲ್ಲ ಸೇರಿ, ಸೊ ಎಕ್ಸ್ಟ್ರಾ ಇವ್ರು ಇಟ್ಕೊಂಡಿರೋಂಥ ಕೆಲವು ಟೇಬಲ್ ಸ್ಟೂಲ್ಸ್ ಬೇರೆದೆಲ್ಲ ಅಂತ ಅಂದ್ಕೊಂಡ್ರು ಟೋಟಲ್ ಓವರ್ ಆಲ್ ಒಂದು 5 ಕ್ಯಾಲ್ಕುಲೇಟ್ ಮಾಡಿಕೊಂಡ್ರೆ ಸ್ನೇಹಿತರೆ, ಕ್ಯಾಲ್ಕುಲೇಟ್ ಮಾಡಿದ ಪ್ರಕಾರದಲ್ಲಿ 53,000 ಆಗುತ್ತೆ. ಸೊ ಇವ್ರ ಕಾಸ್ಟಿಂಗ್ ಬಂದು 53,000 ಆಗುತ್ತೆ. These many items you can have in this much budget. If you go outside, then even your rooftop tent itself will cost around 50k somewhere. So या डेफिनेटली क्योंकि मैंने भी देखा है बहुत तरीके की, बहुत ಫ್ಯಾನ್ಸಿ वाले भी ಆ್ಯಂಡ್ ಥಿಂಗ್. ಸೊ ಸ್ನೇಹಿತರೆ, ನಾನು ಯಾವಾಗಲೂ ಹೇಳ್ತೀನಿ, ಎಲ್ಲ ನಿಮ್ಮ ಕನ್ವೀನಿಯೆಂಟ್ಗೆ ಅಂತಲೇ ಇರುತ್ತೆ. ನಿಮ್ಗೆ ಇದೆಲ್ಲ ನೋಡಿದ್ರೆ ನನಗನ್ಸೋದು, ಯಾವಾಗಲೂ ನಿಮಗೆ ಇರೋ ವಿಷಯ ಅವ್ರವ್ರ ಐಡಿಯಾ ಪ್ರಕಾರದಲ್ಲಿ ಏನು ಹಾಕಿರ್ತಾರೆ ಅಂತ ನಿಮ್ಗೆ ತಿಳಿಸ್ಕೊಟ್ರೆ, ನಿಮ್ಗೇನೆಲ್ಲ ಅವಶ್ಯಕತೆ ಇರುತ್ತೆ, ನಿಮ್ಮದು ಬಜೆಟ್ ಏನಿರುತ್ತೆ ಅದ್ರ ಪ್ರಕಾರ ನೀವು ಪ್ಲ್ಯಾನ್ ಮಾಡ್ಕೊಳ್ಬೋದು ಅಂತ. ಯಾವಾಗಲೂ ಇದೇ ಫಿಕ್ಸ್ಡ್ ಕಾಸ್ಟ್ ಅಂತಿರಲ್ಲ. ಇವಾಗ ನಂದು 85 ಆಗಿದೆ, ಸೊ ಇವ್ರದ್ದು 53 ಒಳಗಡೆ ಆಗಿದೆ, ಗಾಡಿ ಬಿಟ್ಟು ಸೇಮ್. ಎಷ್ಟು ಡಿಫ್ರೆನ್ಸ್ ಇದೆ. ಅದೇ ಥರದಲ್ಲಿ ನನಗೆ ಬೇಕಾಗಿರೋದು ಅಂತ ನಾನು ಮಾಡ್ಕೊಂಡಿರೋದ್ರಲ್ಲಿ ನನಗೆ ಆದಂಥ ಅಡ್ವಾಂಟೇಜ್ ಇದೆ, ಡಿಸ್ಅಡ್ವಾಂಟೇಜಸ್ಸು ಇದೆ. ಇದರಲ್ಲೂ ಇವ್ರದಲ್ಲೂ ಕೂಡ ಹಾಗೆ ಇರುತ್ತೆ. ಸೊ ನಿಮ್ಮ ಕನ್ವೀನಿಯೆಂಟಲ್ಲಿ ಮಾಡ್ಕೊಳ್ಳೋದು ಅಂತ
ಯಾವಾಗಲೂ ಡಿಸೈಡ್ ಮಾಡ್ಕೊಳ್ಳಿ ಅಂತಲೇ ನಾನು ಹೇಳೋದು. ಸೊ ಹಾಗಾಗಿ ಇದೇ ಫಿಕ್ಸ್ ಅಂತಿಲ್ಲ, ಬಟ್ ಈ ಥರ ಸೆಟಪ್ ಬೇಕಾಯಿತು ಅಂದರೆ ಇಷ್ಟು ಕಾಸ್ಟ್ ಆಗ್ಬೋದು ಅನ್ನೋದೊಂದು ಅಂದಾಜು ನಿಮಗೆ ಸಿಗುತ್ತೆ. ಸ್ನೇಹಿತರೆ, ಇದಾಗಿತ್ತು ಈ ಕ್ಯಾಂಪರ್ ವ್ಯಾನ್ನ ವಾಕ್ ಅರೌಂಡ್ ವಿಡಿಯೋ. ಸೊ ನೋಡಿದ್ರಿ, ಇದ್ರದ್ದು ಕಂಪ್ಲೀಟ್ ರಿವ್ಯೂ ಮಾಡಿದೆ. ನನಗನ್ಸಿದ್ದು ನಾನು ನಿಮ್ಗೆ ಹೇಳಿದ್ದೀನಿ. ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಹೇಳಿ ಅಂತ ಭಾವಿಸ್ತೀನಿ. ಸೊ ಇದೇ ಥರ ಕ್ಯಾಂಪರ್ ವ್ಯಾನ್ ಬಿಲ್ಡಿಂಗ್ ಬಗ್ಗೆ, ಕ್ಯಾಂಪರ್ ವ್ಯಾನ್ ಬ್ಲಾಗನ್ನು ಕನ್ನಡದಲ್ಲಿ ನೋಡಬೇಕಂತ ಹೇಳಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಇನ್ಸ್ಟಾಗ್ರಾಮ್ ಫೇಸ್ಬುಕ್ಕಲ್ಲಿ ಫಾಲೋ ಮಾಡ್ಕೊಳ್ಳಿ. ಬಟ್ ನನಗೊಂದು ತಿಳಿಸಿ, ಕ್ಯಾಂಪರ್ ವ್ಯಾನ್ ಇದ್ದು ಅಷ್ಟೇ ಇಲ್ಲ ಕಾರ್ ಕ್ಯಾಂಪಿಂಗ್ ಮಾಡಿದ್ದು ಅಷ್ಟೇ ಇಲ್ಲ ಬೈಕ್ ಕ್ಯಾಂಪಿಂಗ್ ಇದೇ ಯಾವುದೇ ಥರ ಕ್ಯಾಂಪಿಂಗ್ ನೀವು ಮಾಡಿದರೆ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು, ಇದೇ ಥರ ಬೇರೆ ಥರ ಲೊಕೇಶನ್ಸ್ ನಿಮಗೆ ಗೊತ್ತಿದ್ರೆ ಅನ್ಎಕ್ಸ್ಪ್ಲೋರ್ಡ್ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಇನ್ನೊಂದು ವಿಡಿಯೋದಲ್ಲಿ ಇದೇ ಥರ ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಅಲ್ಲಿ ತನಕ ಟೇಕ್ ಕೇರ್, ಬಾಯ್.